ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 13ನೇ ಅಧ್ಯಾಯವನ್ನು ಶುರು ಮಾಡೋಣ. ಸಾನು, ಕಾಫಿ ತಗೊಳ್ಳೆ, ನಿನ್ನ ಗಂಡನ ಕೊಡು. ಅನುಪಮ ಅವರ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ದೊರೆಯದಿದ್ದಾಗ ಒಂದು ಟ್ರೇನಲ್ಲಿ ಕಾಫಿ ಕಪ್ ಇಟ್ಕೊಂಡು ಅವರೇ ಅಳಿಯನಿಗೆ ಕಾಫಿ ಕೊಡೋದಕ್ಕೆ ಅಂತ ರೂಮ್ಗೆ ಹೋದರು. ರೂಮಿನ ಸುತ್ತ ಕಣ್ಣಾಡಿ ಸುತ್ತ ನಿಂತಿದ್ದ ಸೂರಜ್ಗೆ ಕಾಫಿ ಕೊಟ್ಟವರು, ಅಳಿಯಂದ್ರೆ ನೀವು ತಪ್ಪು ತಿಳಿಯಲ್ಲ ಅಂದರೆ ಒಂದು ಮಾತು ಕೇಳಬಹುದಾ ಎಂದರು. ಅತ್ತೆ ಇಷ್ಟು ಮುಜುಗರದಲ್ಲಿ ಮಾತನಾಡ್ತಿದ್ದಾರೆ ಅಂದರೆ ಅದು ಮದುವೆ ವಿಷಯನೇ ಇರಬೇಕು ಅಂತ ಅಂದ್ಕೊಂಡ ಸೂರಜ್, ಮದುವೆ ವಿಷಯ ತಾನೇ, ನಿಮ್ಮ ಪ್ರಶ್ನೆಗೆ ನಾನು ಏನಂತ ಉತ್ತರ ಕೊಡಲಿ ಅತ್ತೆ? ನನಗೆ ಸರಿ ಅನಿಸಿದ್ದನ್ನು ನಾನು ಮಾಡಿಬಿಟ್ಟೆ. ಎಂದು ದುಡುಕಿ ಕೆಲಸ ಮಾಡೋನಲ್ಲ ನಾನು. ಮದುವೆನೂ ಸಹ ದುಡುಕಿ ಆದದ್ದಲ್ಲ. ಆದರೆ ಈ ವಿಷಯ ಮೊದಲೇ ನಿಮಗೂ ಸಾನುಗೂ ತಿಳಿಸಿದರೆ ಚೆನ್ನಾಗಿರ್ತಿತ್ತು. ಈಗ ನೆನೆಸ್ಕೊಂಡ್ರೆ ನನ್ನ ತಪ್ಪೇನು ಅಂತ ಗೊತ್ತಾಗ್ತಾ ಇದೆ. ನಾನು ಮದುವೆ ಆದ ರೀತಿ ತಪ್ಪಿರಬಹುದು, ಆದರೆ ಸಾನುನ ಮದುವೆ ಆಗಿದ್ದು ಮಾತ್ರ ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ನನಗೆ ಸಾನ್ವಿ ಅಂದರೆ ಇಷ್ಟ ಅತ್ತೆ ಎಂದು ಸೂರಜ್ ಮಾತನಾಡುವಾಗ ಅದ್ಯಾಕೋ ಅವನಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಇದನ್ನು ಗಮನಿಸಿದ ಅನುಪಮ, ಅಳಿಯಂದ್ರೆ ನೀವ್ಯಾಕೆ ಹೀಗೆ ಮಂಕಾದದ್ದು? ನೀವೇನು ಕ್ಷಮಿಸೋಕ್ಕಾಗದೇ ಇರೋಂಥ ತಪ್ಪು ಮಾಡಿಲ್ಲ. ಅಥವಾ ನನ್ನ ಮಗನ ಹಾಗೆ ನೀವು ಕದ್ದು ಮುಚ್ಚಿ ಮದುವೆ ಆಗಿಲ್ವಲ್ಲ? ಸಾವಿರಾರು ಜನರ ಎದುರಿಗೆ ನನ್ನ ಮಗಳಿಗೆ ತಾಳಿ ಕಟ್ಟಿ ಸಮಾಜದ ಎದುರಿಗೆ ಅವಳನ್ನು ಹೆಂಡತಿ ಅಂತ ಒಪ್ಕೊಂಡಿದ್ದೀರಾ. ನಮ್ಮ ಮಧ್ಯೆ ಇರೋ ಅಂತಸ್ತಿನ ಅಂತರಾನ ಲೆಕ್ಕಿಸದೆ ನಮ್ಮನ್ನು ಎಷ್ಟು ಪ್ರೀತಿ ಗೌರವದಿಂದ ಕಾಣ್ತೀರಾ? ನಾವೇ ಹುಡುಕಿ ಮದುವೆ ಮಾಡಿದರೂ ಸಾನುಗೆ ಇಷ್ಟು ಒಳ್ಳೆ ಹುಡುಗ ಸಿಗ್ತಿರ್ಲಿಲ್ಲ. ನಾನು ಕೇಳಬೇಕು ಅಂದ್ಕೊಂಡಿದ್ದು ಇದಲ್ಲಪ್ಪ. ಸಾನು ನಿಮ್ಮ ಜೊತೆ ಚೆನ್ನಾಗಿದ್ದಾಳಾ? ಅವಳಿಗೆ ಹೇಳ್ಕೊಳ್ಳೋಕ್ಕೆ 22 ಆಗ್ತಾ ಬಂತು. ಆದರೆ ಒಮ್ಮೊಮ್ಮೆ ಇನ್ನೂ ಚಿಕ್ಕ ಮಗುವಾಗ ಹಾಡ್ತಾಳೆ. ಅವಳನ್ನು ನೀವೇ ಸ್ವಲ್ಪ ಅರ್ಥ ಮಾಡಿಕೊಂಡು ಅನುಸರಿಸ್ಕೊಂಡು ಹೋಗಿ. ಹಾಗೆ ಅವಳಿಂದ ಏನೇ ತಪ್ಪಾದರೂ ನೀವು ಬುದ್ಧಿ ಹೇಳಬೇಕು ಎಂದು ವಿನಂತಿಸಿಕೊಂಡ್ರು. ಅತ್ತೆ ಮಾತಿಗೆ ಮುಗುಳ್ನಕ್ಕ ಸೂರಜ್, ನೀವಿದನ್ನು ಹೇಳೋದೇ ಬೇಡ ಅತ್ತೆ. ನನಗೆ ಅವಳ ಗುಣ ಚೆನ್ನಾಗಿ ಗೊತ್ತು, ಚಿಂತೆ ಮಾಡಬೇಡಿ. ಆದರೆ ಒಂದು ಮಾತು ಹೇಳಲೇಬೇಕು. ಏನು ಗೊತ್ತಿಲ್ಲದವಳ ಹಾಗಿರ್ತಾಳೆ ಅಷ್ಟೇ, ಆದರೆ ಸಮಯ ನೋಡಿ ಸರಿಯಾಗಿ ಕ್ಲಾಸ್ ತಗೋತಾಳೆ ನಿಮ್ಮ ಮಗಳು ಎಂದು ಅಳಿಯನ ಮಾತಿಗೆ ಹೌದೆಂದು ನಕ್ಕ ಅನುಪಮ, ತಿಂಡಿ ಏನಾದರೂ ಮಾಡೋದಾ? ಕೇಳೋಣ ಅಂತ ಸಾನ್ವಿನ ಮನೆ ತುಂಬ ಹುಡುಕ್ತಿದ್ರೆ ಮನೆ ಹೊರಗೆ ಸಂಜನಾಗೋಸ್ಕರ ಕಾಯ್ತಾ ನಿಂತಿದ್ದಾಳೆ ಹುಡುಗಿ. ಫೋನ್ ಮಾಡಿ ಸಂಜನಾನ ಮನೆ ಹತ್ರಕ್ಕೆ ಕರೆಸ್ಕೊಂಡ ಸಾನ್ವಿ ಅವಳು ಬಂದ ತಕ್ಷಣ ಅವಳನ್ನು ಕೈ ಹಿಡಿದು ಮನೆಯೊಳಗೆ ಕರ್ಕೊಂಡು ಹೋಗಿ ಸೋಫಾದ ಮೇಲೆ ಕೂರಿಸಿ, ಸಂಜು ಇಲ್ಲಿ ನೋಡೆ ಅಂತ ಮುಖ ದಪ್ಪ ಮಾಡಿಕೊಂಡು ಕೊರಡಲ್ಲಿದ್ದ ಹಳದಿ ದಾರವನ್ನು ಕೈನಲ್ಲಿ ಹಿಡಿದ್ಲು. ಅದನ್ನು ಗಮನಿಸಿದ್ದೇ ತಡ. ಸಾನು, ನಿನ್ನ ಮದುವೆ ಆಗೋಯ್ತಾ? ನನಗೆ ಹೇಳಿದೆ ಮದುವೆ ಆದ್ಯಾ? ಸಂಜನಾ ತಾನು ನೋಡಿದ್ದು ನಂಬಲಾಗದೆ ಆಶ್ಚರ್ಯದಲ್ಲಿ ಕೇಳಿದ್ರೆ, ನಿನಗೆ ಹೇಳಕ್ಕೆ ನನಗೆ ಗೊತ್ತಿರಬೇಕು ತಾನೇ? ನನಗೆ ಗೊತ್ತಿಲ್ಲದೆ ನನ್ನ ಮದುವೆ ಆಗೋಯ್ತು ಕಣೆ ಅಂದವಳು ತನ್ನ ಮೊಬೈಲನ್ನು ಸಂಜು ಕೈಗಿಟ್ಟು ಫ್ಯಾಮಿಲಿ ಮೆಸೇಜ್ ಗ್ರೂಪ್ನಲ್ಲಿ ಅವರ ಅತ್ತೆ ಕಳುಹಿಸಿದ್ದ ಸಾನ್ವಿ ಮದುವೆಯ ವಿಡಿಯೋ ತುಣುಕೊಂದನ್ನು ತೋರಿಸಿದ್ಲು. ಏನೇ ಸಾನ್ವಿ ಇದು? ಯಾವುದೋ ಫಿಲಮ್ನಲ್ಲಿ ಆದ ಹಾಗೆ ನಿನ್ನ ಮದುವೆ ಆಗೋಯ್ತಲ್ಲೇ. ಬಟ್ ಯು ಆರ್ ಸೋ ಲಕ್ಕಿ. ನೀನು ಕೆಲಸಕ್ಕೆ ಸೇರಿದಾಗ್ಲೇ ಇಂಥ ಬಾಸ್ ಕೆಳಗಡೆ ನೀನು ಕೆಲಸ ಮಾಡೋ ಅದೃಷ್ಟ ಸಿಕ್ತು ಅಂತ ಖುಷಿಪಟ್ಟಿದ್ದೆ. ಇನ್ನೂ ಈಗ ಅವರೇ ನಿನ್ನ ಗಂಡ ಅಂದರೆ ಅಂತ ಸಾನ್ವಿನ ಗಟ್ಟಿಯಾಗಿ ಅಪ್ಕೊಂಡು, ಅಂತೂ ನೀನು ಅದೃಷ್ಟವಂತೆ ಅಂತ ಪ್ರೂವ್ ಆಗೋಯ್ತು ನೋಡು. ಈ ವಿಷಯಕ್ಕೆ ನೀನು ಹೀಗೆ ಮುಖ ಊದಿಸ್ಕೊಂಡಿರೋದು ಅಂತ ಕೇಳಿದ್ಲು ಸಂಜನಾ ಮಾತನಾಡ್ತಿರುವಾಗ, ಸಾನು ಈ ಲೋಟ ಎಲ್ಲಿಡೋದು? ರೂಮ್ ಹೊರಗೆ ಬಂದ ಸೂರಜ್ ಕಾಫಿ ಲೋಟವನ್ನು ಸಾನ್ವಿ ಕೈಗಿಟ್ರೆ, ನನ್ನ ತಲೆ ಮೇಲಿಡಿ ಮನಸ್ಸಿನಲ್ಲೇ ಗುಣಕ್ಕೊಳ್ತಾ ಲೋಟವನ್ನು ಅಡುಗೆ ಮನೆಯಲ್ಲಿ ಇಟ್ಟು ಬಂದ್ಲು. ಸೂರಜ್ನನ್ನ ಬಿಸ್ನೆಸ್ ಮ್ಯಾಗಝೈನ್ನಲ್ಲಿ ಕಂಡಾಗೆಲ್ಲ ಇವನು ನನ್ನ ಕ್ರಶ್ ಅಂತ ಹೇಳ್ತಾ ಇದ್ದ ಸಂಜನಾ ಸಾನು ಎದುರಿಗೆ ಅದೆಷ್ಟು ಸಲ ಅವನ ಫೋಟೋಗೆ ಮುತ್ತಿಟ್ಟಿದ್ಲೋ. ಮೊದಲ ಬಾರಿಗೆ ಹೀಗೆ ಮುಖಾಮುಖಿ ಭೇಟಿಯಾದ ಖುಷಿಯಲ್ಲಿ ಹಲ್ಕಿರೀತಾ ಅವಳ ಬಳಿ ಬಂದು ಅವನ ಹತ್ರ ಬಂದು, ಹಾಯ್ ಭವ, ನಾನು ಸಾನ್ವಿ ಬೆಸ್ಟ್ ಫ್ರೆಂಡ್ ಸಂಜು ಅಂತ, ನೈಸ್ ಟು ಮೀಟ್ ಯು ಎಂದು ಅವಳು ಅವನತ್ತ ಕೈ ಚಾಚಿದ್ರೆ ಅವನು ನಗುತ್ತಲೇ ಅವಳ ಕೈ ಕುಲುಕಿ ಪ್ಲೀಸ್ ಟು ಮೀಟ್ ಯು ಅಂದವನು ಕೈ ಗಡಿಯಾರ ನೋಡಿಕೊಂಡು, ಸಾನು ನಿಮ್ಮ ಅತ್ತೆ ಎಲ್ಲಿ ಬರಲೇ ಇಲ್ಲ, ಇನ್ನೊಮ್ಮೆ ಫೋನ್ ಮಾಡಿ ನೋಡು, ಇಲ್ಲಿಯವ್ರ ಹತ್ರ ಮಾತಾಡಿ ನಾವು ಹೊರಡಬೇಕು, ಸಂಜೆ ಪಾರ್ಟಿಗೆ ಟೈಮ್ ಆಗುತ್ತೆ ಅಂದವನು ಮಾತು ಮುಗಿಯೋ ಮೊದಲೇ ಸೌಭಾಗ್ಯ ಅವರ ಮಗನ ಜೊತೆ ಮನೆಯೊಳಗೆ ಬಂದಿದ್ರು. ಸಾನ್ವಿ ತನ್ನ ಅತ್ತೆಯನ್ನು ಸೂರಜ್ಗೆ ಪರಿಚಯ ಮಾಡಿಕೊಟ್ಟ ಮೇಲೆ ಅವರ ಎದುರಿಕೆ ಕೂತ ಸೂರಜ್, ನಮ್ಮ ಮದುವೆಗೆ ನನ್ನ ಅತ್ತೆ ಮಾವನ ಕಡೆ ನೆಂಟರನ್ನ ಕರೆಯೋಕ್ಕಾಗಲಿಲ್ಲ, ಅದಕ್ಕೆ ಈಗ ಎಲ್ಲರನ್ನು ಕರೆದು ಒಂದು ಔತಣಕೂಟ ಇಟ್ಕೊಳ್ಳೋಣ ಅಂತ ಸಾನು ನನ್ನ ಹತ್ರ ಹೇಳಿದ್ಲು. ಅದು ನನಗೂ ಸರಿ ಅನ್ನಿಸ್ತು. ಇನ್ವಿಟೇಷನ್ ಕಳಿಸ್ಕೊಡ್ತೀವಿ, ನೀವು ಕುಟುಂಬ ಸಮೇತರಾಗಿ ಬಂದು ಆಶೀರ್ವಾದ ಮಾಡಿ. ಆಮೇಲೆ ನೀವು ಅದೇನೋ ಫೋನ್ನಲ್ಲಿ 2 ದಿನಕ್ಕೆ ನಾನು ಅವಳನ್ನು ಬಿಡ್ತೀನಿ ಅಂದ್ರಲ್ಲ, ನನ್ನನ್ನು ಅಷ್ಟು ಚೀಪ್ ಮನುಷ್ಯ ಅಂದ್ಕೊಂಡ್ರಾ ಎಂದವನು ಅವರ ಮಗನನ್ನು ನೋಡಿ
ಮಿಸ್ಟರ್ ವಿಶಾಲ್, ನೀವು ನಿಮ್ಮ ತಾಯಿ, ನನ್ನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಸಾನು ಅತ್ತೆ ಮಾವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ನಮ್ಮ ಮದುವೆ ವಿಡಿಯೋ ಕ್ಲಿಪ್ನು ಸಿಕ್ಕಲ್ಲೆಲ್ಲ ಫಾರ್ವರ್ಡ್ ಮಾಡಿ ನಮ್ಮ ಪ್ರೈವಸಿಗೆ ಚ್ಯುತಿ ತಂದಿದ್ದೀರಾ. ನನ್ನ ವ್ಯಕ್ತಿತ್ವಕ್ಕೂ ಮಸಿ ಬಳಿಯೋ ಕೆಲಸ ಮಾಡಿದ್ದೀರಾ. ಅದಕ್ಕೆ ನಿಮ್ಮ ಮೇಲೆ ಡಿಫಿಮೇಷನ್ ಕೇಸ್ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಲೆಟ್ಸ್ ಮೀಟ್ ಇನ್ ಕೋರ್ಟ್ ಎಂದ ಸೂರಜ್ ಮಾತು ಕೇಳ್ತಾ ಇದ್ದ ಹಾಗೆ ಗಾಬರಿಗೊಂಡ ವಿಶಾಲ್. ಸೂರಜ್ ಎದುರಿಗೆ ಕೈಕಟ್ಟಿ ನಿಂತು, ನಿಮ್ಮ ಬಗ್ಗೆ ನಾವ್ಯಾರು ಕೆಟ್ಟದಾಗ ಗಾಸಿಪ್ ಮಾಡಿಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಈ ವಿಡಿಯೋ ಕೂಡ ನಮ್ಮ ಸಾನು ಮದುವೆ ಆಗೋಯ್ತು, ಅದು ನಿಮ್ಮಂಥ ದೊಡ್ಡವ್ರ ಜೊತೆ ಅನ್ನೋ ಖುಷಿನಲ್ಲಿ ನಮ್ಮ ಕುಟುಂಬದವರಿಗೆ ಕಳಿಸಿದ್ದು ಅಷ್ಟೇ. ಪ್ಲೀಸ್ ಸರ್, ನಾವೆಲ್ಲ ಒಂದೇ ಮನೆಯವರು, ಈ ಕೋರ್ಟ್ ಕೇಸೆಲ್ಲ ಬೇಕಾ ಎಂದ ವಿಶಾಲ್. ವಿಶಾಲ್ ಮಾತಿಗೆ ವ್ಯಂಗ್ಯ ನಗು ನಕ್ಕ ಸೂರಜ್, ಏನಂದ್ರಿ ಮಿಸ್ಟರ್, ನಮ್ಮ ಸಾನುನಾ? ಅವಳೀಗ ನನ್ನ ಸಾನು ಅಷ್ಟೇ ಎಂದ. ಅದೇಕೋ ಸಾನ್ವಿ ಬಗ್ಗೆ ಬಹಳ ಪೊಸೆಸಿವ್ ಆಗಿಬಿಟ್ಟಿದ್ದ ಹುಡುಗ. ಇದನ್ನು ಗಮನಿಸಿದ ಸಾನ್ವಿ ಮಾತ್ರ ಸೂರಜ್ ಆಡೋ ರೀತಿ ಕಂಡು ಆಶ್ಚರ್ಯಪಟ್ಲು. ತಕ್ಷಣ ಸಂಜನಾಳನ್ನ ರೂಮಿಗೆ ಕರೆದೊಯ್ದು, ಸಂಜು, ಒಂದು ವಿಷಯ ಕಣೆ, ಅಮ್ಮನ ಹತ್ರ ಹೇಳೋಕೆ ಮುಜುಗರ ಆಗುತ್ತೆ, ಬಟ್ ನಿನ್ನ ಹತ್ರ ನಾನು ಇಲ್ಲಿವರೆಗೂ ಏನನ್ನೂ ಮುಚ್ಚಿಟ್ಟಿಲ್ಲ ಅಲ್ವಾ, ಈಗಲೂ ನಿನ್ನ ಬಳಿನೇ ಎಲ್ಲನೂ ಹೇಳ್ಕೊಳ್ಳೋ ಮನಸ್ಸು. ಅದು ಸರ್, ಸೂರಜ್ ಸರ್ ನನ್ನ ಹತ್ರ ಬಂದಾಗ ನನಗೆ ಹೇಗೇಗೋ ಆಗುತ್ತೆ, ಏನು ಅಂತ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಅವರು ನನ್ನ ಹತ್ರ ಆಗ್ತಾ ಇರೋದು ಅವ್ರು ನನಗೆ ತಾಳಿ ಕಟ್ಟಿದ್ದಾರೆ ಅನ್ನೋ ಒಂದೇ ಕಾರಣಕ್ಕ, ಅಥವಾ ಅವ್ರು ನನ್ನನ್ನು ಪ್ರೀತಿಸ್ತಾ ಇದ್ದಾರಾ, ಹೇಗೆ ತಿಳ್ಕೊಳ್ಳಿ ಎಂದಳು. ನಿನ್ನನ್ನು ಇಷ್ಟಪಡದೆ ಅವರು ಅಷ್ಟು ಜನರ ಎದುರಿಗೆ ನಿನ್ನ ತಾಳಿ ಕಟ್ಟಿದ್ರಾ? ಅಂತ ಒಳ್ಳೆ ಗಂಡ ಸಿಕ್ಕಿರುವಾಗ ಈ ಬೇಡದೇ ಇರೋ ಪ್ರಶ್ನೆಗಳನ್ನು ತಲೆಯಲ್ಲಿ ತುಂಬಿಕೊಳ್ಳೋದು ಬದಲು ಆರಾಮಾಗಿ ಅವ್ರ ಜೊತೆ ಲೈಫ್ ಲೀಡ್ ಮಾಡು ಸಾನು. ಅಯ್ಯೋ ದೇವ್ರೆ, ಅವರು ನಿನ್ನ ಬದಲು ನನಗೇನಾದರೂ ತಾಳಿ ಕಟ್ಟಿದ್ರೆ? ಸಂಜನಾ ಮಾತು ಮುಗಿಯೋ ಮೊದಲೇ ಅವಳ ಬಾಯಿ ಮುಚ್ಚಿದ ಸಾನು, ಇನ್ಮೇಲೆ ಅವರು ನಿನ್ನ ಕ್ರಶ್ ಅಲ್ಲ, ಅವರು ನಿನ್ನ ಅಣ್ಣ, ಗೊತ್ತಾಯ್ತಾ ಅಂದ್ಲು. ಸಾನ್ವಿ ಮಾತು ಕೇಳಿ ಅವಳ ಕೆನ್ನೆಗಿಲ್ಲಿದ ಸಂಜು, ಅದೇನು ಹೊಟ್ಟೆ ಕಿಚ್ಚು ಮೇಡಮ್ಗೆ, ಆಗಲೇ ಗಂಡ ಅಂದರೆ ಅಷ್ಟು ಪೊಸೆಸಿವಾ? ಸರಿ ಬಿಡಮ್ಮ, ನಿನ್ನ ಗಂಡ ನಿನ್ನ ಮೇಲೆ ನಾನು ತಲೆ ಎತ್ತು ನೋಡಲ್ಲ, ಆಯ್ತು. ಇವರಿಬ್ಬರು ನಗ್ತಾ ಮಾತಾಡ್ತಾ ಇರುವಾಗ ಅಲ್ಲಿಗೆ ಬಂದ ಸೌಭಾಗ್ಯ, ಓಹೋ ಸಾನ್ವಿ ಮೇಡಮ್, ಅವತ್ತವನು ನಿನಗೆ ಅಂತ ಲಕ್ಷ ಲಕ್ಷ ಖರ್ಚು ಮಾಡಿ ಸೀರೆ ತಂದಾಗಲೇ ಅಂದ್ಕೊಂಡೆ, ಈ ದರಿದ್ರದವಳಿಗೆ ಅವನ್ಯಾಕೆ ಇಷ್ಟು ಖರ್ಚು ಮಾಡ್ದ ಅಂತ. ನಿನ್ನನ್ನು ಏನೋ ಅಂದ್ಕೊಂಡಿದ್ದೆ. ಪರವಾಗಿಲ್ಲ ಕಣೆ, ದೊಡ್ಡ ಸಾಹುಕಾರನನ್ನೇ ಬುಟ್ಟಿಗೆ ಹಾಕ್ಕೊಂಡು ಅವನ ಕಿವಿನಲ್ಲಿ ನಮ್ಮ ವಿರುದ್ಧ ಚೆನ್ನಾಗಿ ಚಾಡಿ ಹೇಳಿದ್ದೀಯಾ, ನನ್ನ ಮಗನ ಮೇಲೆ ಕೇಸ್ ಹಾಕಿಸ್ತೀಯಾ ಎಂದರು. ಅತ್ತೆ ಮಾತು ಕೇಳಿ ಕಣ್ಣು ತೇಲಿಸಿದ ಸಾನ್ವಿ, ನಾನು ಯಾಕೇನಾದರೂ ಹೇಳ್ಕೊಡ್ಬೇಕು ಅತ್ತೆ, ಎಲ್ಲ ನೀವೇ ಮಾಡ್ಕೊಂಡಿದ್ದು. ಅವರು ದೊಡ್ಡ ಉದ್ಯಮಿ, ಈ ಸಮಾಜದಲ್ಲಿ ಅವರಿಗೆ ಒಂದು ಘನತೆ ಗೌರವ ಇದೆ. ಇದು ತಿಳಿದಿದ್ರೂ ನೀವು ತಾನೇ ಅವ್ರ ಬಗ್ಗೆ ಏನೇನೋ ಮಾತಾಡಿದ್ದು. ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಸುಲಭ ಅಲ್ಲ ಅತ್ತೆ, ಆದರೆ ನನ್ನ ಗಂಡನ ಬಗ್ಗೆ ಮಾತಾಡೋದು, ಅವರನ್ನು ಅಷ್ಟು ಲೈಟಾಗಿ ತಗೊಂಡಿದ್ದು ನಿಮ್ಮ ತಪ್ಪು. ಆದರೆ ಯೋಚನೆ ಮಾಡಬೇಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ, ಈ ಕೋರ್ಟು ಕೇಸು ಏನೂ ಬೇಡ, ಇದೊಂದು ಸಲ ಕ್ಷಮಿಸ್ಬಿಡಿ ಅಂತ ಎಂದವಳು ಸೀತಾ ಸೂರಜ್ ಹತ್ರ ಹೋಗಿ, ನನ್ನ ಅತ್ತೆ ಮನೆಯವ್ರು ಮಾಡಿದ್ದು ತಪ್ಪೇ ಸರ್, ಆದರೆ ಇದೊಂದು ಸಲ ಅವ್ರು ಹೋಗಲಿ ಬಿಟ್ಬಿಡಿ ಪ್ಲೀಸ್, ಈ ಕೇಸೆಲ್ಲ ಬೇಡ ಎಂದಳು. ಸಾನ್ವಿ ಮಾತು ಕೇಳ್ತಾ ಇದ್ದ ಹಾಗೆ ವಿಶಾಲ್ ಕೂಡ ಅವಳಿಗೆ ಜೊತೆಯಾಗಿ, ಹೌದು ಸರ್, ಸಾನು ಹೇಳ್ತಾ ಇರೋದು ಸರಿ, ಪ್ಲೀಸ್ ಸರ್ ಎಂದ. ಸಾನ್ವಿ ಕೋರಿಕೆ ಕೇಳಿದ್ದೇ ತಡ ಹಣೆ ನೀವಿಕೊಂಡ ಸೂರಜ್, ಸಾನ್ವಿ, ನಿನ್ನ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಿ ಆಮೇಲೆ ತೀರ್ಮಾನ ಮಾಡ್ತೀನಿ ಎಂದವನು ಅವಳನ್ನು ರೂಮಿಗೆ ಕರೆದೊಯ್ದು, ಈಗೇನು ನಾನು ಕೇಸ್ ಹಾಕ್ಬಾರ್ದಾ ಅಂತ ಕೇಳ್ದ. ಅವನ ಪ್ರಶ್ನೆಗೆ ಬೇಡ ಅಂತ ತಲೆ ಆಡಿಸಿದವಳು, ಸರಿ, ನೀನು ಹೇಳಿದ ಹಾಗಲೇ ಆಗಲಿ ಸಾನು, ನಾನು ಕೇಸ್ ಹಾಕಲ್ಲ. ಆದರೆ ಸೂರಜ್ ಮುಂದೇನು ಹೇಳ್ತಾನೋ ಅಂತ ತಿಳಿದ ಹುಡುಗಿ ಕಾಲ್ಬೆರಳುಗಳ ತುದಿಯಲ್ಲಿ ನಿಂತು ಅವನ ಕೊರಳು ಬಳಸಿ ಹಿಡಿದು ಅವನ ಕೆನ್ನೆ ಮೇಲೊಂದು ಪುಟ್ಟ ಮುತ್ತಿಟ್ಟಳು. ಸಾನ್ವಿಯಿಂದ ಈ ನಡೆ ನಿರೀಕ್ಷಿಸಿರದ ಸೂರಜ್ರು ಉಸಿರು ಬುಗ್ಗಿ ಇಡ್ಕೊಂಡು ಅವಳನ್ನೇ ನೋಡ್ತಾ ನಿಂತರೆ, ಆಯ್ತಲ್ಲ, ಈಗ ಬೇಗ ಬನ್ನಿ ಸರ್, ಕೇಸ್ ಹಾಕಲ್ಲ ಅಂತ ಹೇಳಿ ಅಂತ ಅಲ್ಲಿಂದ ಹೊರಟು ನಿಂತವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡವನು, ಇನ್ನೊಂದು ಕೆನ್ನೆ ಏನು ಪಾಪ ಮಾಡಿತ್ತು, ಇದಕ್ಕೆ ಮುತ್ತಿಲ್ವಾ ಅವನು ಕೇಳಿದನೆಂದು ಬಾಗಿ ಮುತ್ತು ಕೊಡಲು ಹೋದ ಹುಡುಗಿ ತಕ್ಷಣಕ್ಕೆ ಹಿಂದೆ ಸರಿದು, ಸರ್, ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ಅಂತ ಕೇಳಿದ್ಲು. ಅವಳ ಪ್ರಶ್ನೆಗೆ ತಲೆ ಆಡಿಸ್ತಾ, ಗೊತ್ತಿಲ್ಲ ಸಾನು, ಈ ಪ್ರೀತಿ ಪ್ರೇಮದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡೋನಲ್ಲ ನಾನು, ಆದರೆ ನಿಜ ಹೇಳ್ತೀನಿ, ನೀನು ಅಂದರೆ ಏನೋ ಒಂಥರ ಇಷ್ಟ. ನಿನ್ನ ಬಗ್ಗೆ ಯಾರೇ ಕೆಟ್ಟದಾಗಿ ಮಾತಾಡಿದ್ರೂ ಕೋಪ ಬರುತ್ತೆ, ಯಾಕೆ ಅಂತ ಗೊತ್ತಿಲ್ಲ ಎಂದ. ಮತ್ತೆ ಚಾರ್ವಿಕಾ, ನೀವು ಅವಳನ್ನು ಪ್ರೀತಿಸ್ತಾ ಇದ್ರಿ ತಾನೇ, ಅವಳಿಗೆ ಐ ಲವ್ ಯು ಹೇಳಿದ್ರಿ ತಾನೇ, ಅವಳು ನಿಮಗೆ ಐ ಲವ್ ಯು ಹೇಳಿದ್ದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ, ಅವತ್ತು ನಾನು ನಿಮ್ಮ ಫೋನ್ ರಿಸೀವ್ ಮಾಡಿದ್ದೆ, ನೆನಪಿದ್ಯಾ ಎಂದವಳು. ತಕ್ಷಣ ಅವನು ಇವಳನ್ನು ಬಳಸಿದ್ದ ಕೈ ಕಿತ್ತೆಗೆದು, ಅವತ್ತು ಫೋನ್ನಲ್ಲೇ ಮುತ್ತಿನ ಮಳೆ ಸುರಿಸ್ತಾ ಇದ್ರು ಆ ನಿಮ್ಮ ಗರ್ಲ್ ಫ್ರೆಂಡ್,
ಅಂದರೆ ಅವರು ನಿಮಗೆ ಹೀಗೆ ಕಿಸ್ ಮಾಡಿದ್ರಾ ಅಂತ ಕೇಳಿದ್ಲು. ಸಾನ್ವಿ ಪ್ರಶ್ನೆ ಕೇಳ್ತಲೇ ಉಗುಳು ನುಂಗಿದ ಸೂರಜ್, ಇದೊಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲ, ಈಗೇನು ಮಾತಾಡಕ್ಕಿದೆ ಇರೋದೇ ಒಳ್ಳೇದು ಅಂತ ಯೋಚಿಸಿದವ. ಸಾನ್ವಿ, ಇದೆಲ್ಲ ಆಮೇಲೆ ಕೂತ್ ಮಾತಾಡಿದ್ರೆ ಆಯಿತು, ಈಗ ಲೇಟ್ ಆಗ್ತಾ ಇದೆ, ನಡಿ ಹೊರಡೋಣ ಎಂದು ಹೇಳಿ ಹಾಲ್ಗೆ ಬಂದು, ಸಾನ್ವಿ ಹೇಳಿದ್ಲು ಅಂತ ಕೇಸ್ ಹಾಕಲ್ಲ, ಆದರೆ ಇನ್ಮುಂದೆ ನಮ್ಮ ಕುಟುಂಬದ ವಿಷಯಕ್ಕೆ ಬರಬಾರ್ದು ಅಂತ ವಾರ್ನಿಂಗ್ ಕೊಟ್ಟು, ಅತ್ತೆ ನಾವು ಹೊರಡ್ತೀವಿ, ಮಾವನಿಗೆ ನಾವು ಬಂದ ವಿಷಯ ತಿಳಿಸ್ಬಿಡಿ ಅಂತ ಹೇಳ್ದ. ಅಳಿಯನ ಮಾತಿಗೆ ಸರಿ ಎಂದ ಅನುಪಮ ಅವರು ಹೊರಟು ನಿಂತಿದ್ದ ಮಗಳಿಗೆ ಸೋಬಲಕ್ಕಿ ಕೊಟ್ಟು ಮಡಿಲು ತುಂಬಿದ್ರು. ಅಮ್ಮನ ಮನೆಯಿಂದ ಹೊರಡುವಾಗ ಮತ್ತೆ ಕಣ್ಣೀರಾದ ಸಾನ್ವಿನ ಅಮ್ಮನ ಜೊತೆ ಸಂಜನಾ ಕೂಡ ಸಮಾಧಾನ ಮಾಡಿ ಕಳುಹಿಸಿಕೊಟ್ಲು. ಪಾರ್ಟಿಗೆ ರೆಡಿಯಾಗೋದಕ್ಕೆ ಅಂತ ಯಾವ ಬಟ್ಟೆ ತೊಡೋತು ಅಂತ ಕಬೋರ್ಡ್ ತೆಗೆದು ಕಣ್ಣಾಡಿಸ್ತಾ ನಿಂತಿದ್ದ ಸಾನ್ವಿ ಎದುರಿಗೆ ಬಿಳಿ ಬಣ್ಣದ ಡಿಸೈನರ್ ಗೌನ್ ಹಿಡಿದ ಸೂರಜ್, ಇದನ್ನು ನಿನಗೋಸ್ಕರ ಅಂತ ತಂದಿದ್ದು, ಈಗ ಇದನ್ನೇ ಪಾರ್ಟಿಗೆ ಹಾಕೋ ಎಂದವನು ನೀಡಿದ ಬಟ್ಟೆಯನ್ನು ನಿರಾಕರಿಸ್ತಾ, ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡಿರಬಹುದು, ಆದರೆ ಹೀಗೆ ವ್ಯರ್ಥ ಖರ್ಚು ಮಾಡೋ ಅಷ್ಟು ಅಗತ್ಯ ಏನಿತ್ತು, ಇಲ್ಲಿ ಕಬೋರ್ಡ್ ಭರ್ತಿ ಬಟ್ಟೆ ಇದೆ, ಇದರಲ್ಲೇ ಯಾವುದಾದ್ರೂ ಹಾಕ್ತೀನಿ ಎಂದಳು. ಕಂಜೂಸ್ ಥರ ಆಡಬೇಡ ಸಾನು, ನೀನು ನನ್ನ ಹೆಂಡ್ತಿ, ನನ್ನ ಸ್ಟೇಟಸ್ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು, ನನ್ನ ಖರ್ಚಿನ ಲೆಕ್ಕ ಮಾಡ್ತಾ ಕೂರಬೇಡ, ಬೇಗ ರೆಡಿಯಾಗ್ಬಾ ಎಂದವನು ತಾನು ರೆಡಿಯಾಗಲು ಗೆಸ್ಟ್ ರೂಮ್ ಕಡೆ ಹೊರಟ. ಆದರೆ ಹೊರಟವನನ್ನೇ ನೋಡುತ್ತಾ ನಿಂತಿದ್ದ ಹುಡುಗಿಯ ಹತ್ರ ಹಿಂತಿರುಗಿ ಬಂದ ಸೂರಜ್, ಅದೇನದು ಸಾನು, ದೊಡ್ಡ ಕಣ್ಣು ಬಿಟ್ಕೊಂಡು ನನ್ನ ನುಂಗೋ ಹಾಗೆ ನೋಡೋದು ಎಂದ. ನಿಮ್ಮ ಕೈನಲ್ಲಿರೋ ಈ ಬ್ಲೂ ಕಲರ್ ಸೂಟ್, ಅದನ್ನು ನಿಮ್ಮ ಗರ್ಲ್ ಫ್ರೆಂಡ್ ನಿಮಗೆ ಗಿಫ್ಟಾಗಿ ಕೊಟ್ಟಿದ್ದಲ್ವಾ, ನೀವೀಗ ಅದೇ ಬಟ್ಟೆ ಹಾಕ್ಕೋಬೇಕಾ? ನನಗೆ ಹೊಸ ಬಟ್ಟೆ ತರುವಾಗ ನೀವು ಒಂದು ತಗೊಳ್ಬೋದಾಗಿತ್ತು ಅಲ್ವಾ? ನನ್ನ ಕಂಜೂಸ್ ಅಂತೀರಾ, ನೀವೇ ದೊಡ್ಡ ಕಂಜೂಸ್ ಎಂದಳು. ಸಾನ್ವಿ ಮಾತು ಕೇಳಿ ಆಶ್ಚರ್ಯ ಆಯಿತು ಸೂರಜ್ಗೆ. ನಿನಗಿದು ಚಾರ್ವಿ ನನಗೆ ಗಿಫ್ಟ್ ಮಾಡಿರೋ ಬಟ್ಟೆ ಅಂತ ನೆನಪಿದ್ಯಾ? ಅದ್ಯಾವತ್ತೋ ಹಾಗೆ ಸುಮ್ಮನೆ ಹೇಳಿದ್ದೆ ನಾನು. ಹೋ, ನಿನಗೆ ಫೋಟೋಗ್ರಾಫಿಕ್ ಮೆಮೊರಿ ಇದೆ ಅಲ್ವಾ, ಅದು ಹೀಗೆ ವರ್ಕ್ ಆಗುತ್ತಾ ಸಾನು? ಹಲ್ಲು ಕಿರಿಯುತ್ತಾ ಅವಳ ಮುಂದೆ ನಿಂತವನಿಗೆ ಏನೂ ಉತ್ತರ ಕೊಡದೆ ನೇರ ಅವನ ಕಬೋರ್ಡ್ ತನಕ ಹೋದ ಸಾನ್ವಿ ಅದರಲ್ಲಿದ್ದ ಕಪ್ಪು ಬಣ್ಣದ ಸೂಟನ್ನು ತೆಗೆದು ಅವನ ಕೈಗಿಟ್ಟು, ನೀವು ಇದನ್ನು ಹಾಕ್ಕೊಳ್ಳಿ ಸರ್ ಪ್ಲೀಸ್ ಎಂದಳು. ಸಾನ್ವಿ ಇಷ್ಟೊಂದು ಒಡೆತನ ತೋರಿದ್ದು ಅವನಿಗೆ ಖುಷಿ ವಿಚಾರವೇ. ಅವಳ ಕೈಯಿಂದ ಬಟ್ಟೆ ಪಡೆದವ ಗೆಸ್ಟ್ ರೂಮಿನತ್ತ ಹೋದರೆ ಸಾನ್ವಿ ಕೂಡ ಅವನು ಕೊಟ್ಟಿದ್ದ ಗೌನ್ ತೊಟ್ಟು ಸ್ವಲ್ಪವೇ ಮೇಕಪ್ ಮಾಡಿ ತಯಾರಾಗಿ ಕೆಳಗೆ ಪಾರ್ಟಿ ನಡೀತಾ ಇದ್ದ ಜಾಗಕ್ಕೆ ಹೋದ್ಲು. ಆದರೆ ಅಲ್ಲೇ ಅವಳ ಮಾವ ದೇವರಾಜ್ ವರ್ಮಾ ಅವರ ಜೊತೆ ನಗುತ್ತಾ ಮಾತನಾಡ್ತಾ ನಿಂತಿದ್ದ ಚಾರ್ವಿಕಾ ಕಪ್ಪು ಬಣ್ಣದ ಗೌನ್ ತೊಟ್ಟಿರೋದನ್ನು ಕಂಡು ಸಾನ್ವಿ ಅನ್ಯಾಯವಾಗಿ ಸೂರಜ್ಗೆ ತಾನು ಕಪ್ಪು ಬಣ್ಣದ ಸೂಟನ್ನು ತೊಡೋದಿಕ್ಕೆ ಹೇಳಿದ್ದಕ್ಕೆ ತನ್ನನ್ನು ತಾನೇ ಬೈದ್ಕೊಂಡ್ಳು. ತಕ್ಷಣ ಮೆಟ್ಟಿಲೇರಿ ಗೆಸ್ಟ್ ರೂಮಿನ ಹತ್ರ ಹೋದರೆ ಅವಳ ಎದುರಿಗೆ ಬಂದು ನಿಂತ ಸೂರಜ್ ಶ್ವೇತ ಬಣ್ಣದ ಡಿಸೈನರ್ ಸೂಟ್ ತೊಟ್ಟಿದ್ದ. ನನ್ನ ಸೆಲೆಕ್ಷನ್ ಯಾವತ್ತೂ ತಪ್ಪಾಗಲ್ಲ ಅಲ್ವಾ ಸಾನು ಎಂದಿದ್ದೇ ತಡ ಅವನನ್ನು ಗಟ್ಟಿಯಾಗಿ ಅಪ್ಪಿಬಿಟ್ಟಳು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.